करावली न्यूज नेटवर्क के स्वागत। नाज़रीन इकराम अस्सलामु अलैकुम वरहमतुल्लाहि वबरकातुहू। करावली न्यूज नेटवर्क की आज की खुसूसी रिपोर्ट में आप सबों का इस्तकबाल है। मैं हूं आपका दोस्त और होस्ट नसीमुल गनी शाहबंदरी। आज की ब्रेकिंग न्यूज, मिनिस्टर मनकाल यस वैद्या का बड़ा बयान। 1 सितंबर को मछली फरोश अगर चाहे तो नई फिश मार्केट में मुंतकिल हो सकते हैं। कोई उनको जोर जबरदस्ती नहीं करेगा और न ही उनको पुरानी मार्केट से हटाया जाएगा। अगर कोई दिल से जाना चाहता है तो जा सकता है। पुरानी फिश मार्केट को बहुत जल्द ही रिपेयर करके दिया जाएगा। ये था श्री मनकाल यस वैद्या का बयान। जी हां नाजरीन, आज उन्होंने फिश मार्केट का दौरा करके ये बड़ा बयान दिया है। ये थी हमारी आज की खास रिपोर्ट। नाजरीन, हमारी ये वीडियो आखिर तक देखें। अगर वीडियो पसंद आए तो लाइक, शेयर और सब्सक्राइब जरूर करें। आइंदा एक और नई वीडियो के साथ आपसे मुखातिब हो जाऊंगा। तब तक के लिए आदाब। ಈಗ ಭಟ್ಕಳ ತಾಲೂಕಲ್ಲಿ ಮೀನ್ ಮಾರ್ಕೆಟ್, ಫಸ್ಟ್ ಮೀನ್ ಮಾರ್ಕೆಟ್ ಭಟ್ಕಳದ್ದು. ಅದರ ನಂತರ 25 ಮಾರ್ಕೆಟ್ ಆಗಿದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ರೋಡ್ ಸೈಡ್ ಮಾಡ್ತಿದ್ದಾರೆ. ನಾವು ವಿನಂತಿ ಮಾಡ್ಕೊಂತವ್ರೆ, ರೋಡ್ ಸೈಡ್ ಮಾಡಬೇಡಿ, ತೊಂದರೆ ಆಗ್ತದೆ ಅನ್ನೋದು. ಆದ್ರೂ ಅವರು ಏನು ಅನಿವಾರ್ಯ, ನಮ್ಮ ಹತ್ರನೂ ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾರ್ತಾರೆ. ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿ ಕೊಡಬೇಕು ಮಾಡಿಕೊಡ್ತೀನಿ. ಈ ಮಾರ್ಕೆಟ್ ತೆಗಿತಾರೆ ಅಂತೇಳಿ ಯಾರು ಹೇಳಿದ್ದು ಇಲ್ಲ ಅಥವಾ ತೆಗೆಯುವುದೂ ಇಲ್ಲ. ಹೊಸ ಮಾರ್ಕೆಟ್ ಕಟ್ಟಿ 5 ವರ್ಷ ಆಗಿದೆ. ಅಲ್ಲಿ ಹೋಗುವವರು ಹೋಗಬಹುದು. 1ನೇ ತಾರೀಕಿನಿಂದ ಓಪನ್ ಮಾಡ್ತಾರಂತೆ, ಮಾಡಲಿ. ಅಂಥದ್ದು ಎಷ್ಟು ಬೇಕಾದ್ರೆ ಆಗಲಿ. ಮತ್ತೆ ಯಾವುದೇ ಗಾಡಿ, ದೊಡ್ಡ ಗಾಡಿ, ಇವತ್ತೇ ಏನು ಇವರಿಗೂ ಹೇಳೋಗ್ತೀನಿ ನಾನು, ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳೋಗ್ತೀನಿ, ರಿಕ್ಷಾ ಮೇಲೆ ಏನು ತಂದ್ಕೊಂಡು ಮಾಡ್ತಾರೆ ಅದು ಕಂಟಿನ್ಯೂ ಇರ್ತದೆ. ಅದು ಇವತ್ತೇ ನಿನ್ನೆದಲ್ಲ. ದೊಡ್ಡ ದೊಡ್ಡ ಗಾಡಿ ಕಂಟೈನರ್ ಎಲ್ಲ ಬರೋದು ಮೇಲೆ ಖಾಲಿ ಮಾಡ್ಕೊಂಡು ಇಲ್ಲಿ ತಗೊಂಬನ್ನಿ. ಮತ್ತೆ ಯಾವುದೇ ಕಾರಣಕ್ಕೆ ಯಾರು ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಈಗ ಬಿದ್ದೋಗು ಪರಿಸ್ಥಿತಿಲಿ ಇದೆ. ಅದು ನಾನು ಮುನ್ಸಿಪಾಲಿಟಿಯವ್ರ ಹತ್ರ ಸರ್ಕಾರದಿಂದ ದುಡ್ಡು ತಂದು ಗ್ರೌಂಡ್ ಫ್ಲೋರ್ ಇವ್ರಿಗೆ ಮಾಡುವಂಥದ್ದು ಮಾಡಿ, ಮೇಲ್ಗಡೆ ಬೇರೆ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಮಾಡುವಲ್ಲವರಿಗೆ ಇದು ಡೆಮೊಲ್ಯೂಷನ್ ಮಾಡೋದಿಲ್ಲ. ಮಾಡೋದೆಲ್ಲ ಪ್ಲಾನ್ ಮಾಡಿಕೊಂಡು ನಿಮ್ಮೆಲ್ಲ ಕೂಡಿಸ್ಕೊಂಡು ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸ್ವಚ್ಛತೆ ಕಾಪಾಡಿ. ನಮಸ್ಕಾರ ಸಾಹೇಬ್ರು. ನೋಡಿ ಎಲ್ಲರೂ ನೋಡಿ. ಗುರು 30 ವರ್ಷ ಆಯ್ತಲ್ಲ ನೀನ್ ವ್ಯಾಪಾರ ಮಾಡೋಕತ್ತಿ. ಬರೀ ಇಲ್ಲಿ ಮರತ್ತೆ ಇರ್ತರು, ಅಲ್ಲಿ ನಿಮ್ಮವರೆಗೆ ಹೋಗಿ ಮುಟ್ಟುದಿಲ್ಲ. ಎಂತ ಮಾಡುದು? ಮಾರ್ಕೆಟ್ ಇದು ನಮ್ಗೆ ಇದೇ ಮಾರ್ಕೆಟ್ ಅಲ್ಲಿ ನೀವು ಮಾಡ್ಕೊಂಡು ಕೈ ಮುಗಿದು ನಮ್ಗೆ ಅದು ಕೂಡ ನಮ್ಗೆ ಎಲ್ಲಿ ಹೋಗು ಕೂಡ 80 ಯಾರು ಬಗೆ ಬಗೆ ನನಗೆ ಬಂದು 27 ವರ್ಷ
आजाद घाट एकलो सांगतले हॅरी ಒಂದು 25 ಲಕ್ಷ ಲೋಸ್ ಐತಿ ಒಂದು ವರ್ಷಕ್ಕೆ 8 ಲಕ್ಷ 9 ಲಕ್ಷ ವರ್ಷ ಹೋಗ್ತಿತ್ತು ಬರಲ್ಲ ಇದು ಶನಿವಾರ ಅಲ್ಲ ಅಷ್ಟು ಜನ ಬರಲ್ಲ ಫುಲ್ ಜನ ಬರಲ್ಲ ಅಷ್ಟೇ ನಿನ್ನೆ ಕಸಿದ್ರು ನಾಳೆ ಏನಿಲ್ಲ ಟೌನ್ मध्ये ಸಿಟಿ ಮತ್ತೆ ಟೌನ್ ಅಲ್ಲಿ ಇದೆ ಇಲ್ಲಿ ಯಾವ ತೊಂದ್ರೆ ಮಳೆಗೆಲ್ಲ 2 ತಿಂಗಳು ಅದು ಬೇಸಿಗಂತೂ ಮೀನೇ ಬೇಡ ಅಯ್ಯೋ ಕಡೆಯನ್ನು ಕೂದರ್ಲಿ ಸಾಮನೆ ಮೊಬೈಲ್ ಸ್ವಲ್ಪ ಆಯ್ತು ಹೇಳಿ ನಿಮ್ಗೇನು ಪ್ರಾಬ್ಲಮ್ ಇದೆ ಸಾರ್ ಕೈಗೆ ಆಯ್ತಾ ಟೆಲಿವಿಷನ್ ಮಾಡಬೇಡ ಎಲ್ಲ ಸರಿ ತೆರವು ಮಿಲಿಟರಿ ವಾಸ್ ಪೆಟ್ರೋಲ್ ನಾನು ನಿಮ್ಮ ಹೆಸರು ಎಂತಕ್ಕೂ ತಕೊಳ್ಳಿಲ್ಲ ನಾನು ಈಗ ಇದು ಮಾರ್ಕೆಟ್ ಅಷ್ಟು ಮಾತಾಡ್ತಾರೆ ಮಾತಾಡೋದು ಸರಿ ನಾವು ಈ ಮಾರ್ಕೆಟ್ ಸರ್ ನಾವೊಂದು ವಿಷಯ ಇದೆ ಸರ್ ಈ ಮಹಿಳೆಯರಿಗೆಲ್ಲ ನಾವೊಬ್ಬ ಇಲ್ಲಿ ಒಂದು ಸಣ್ಣ ಅಧ್ಯಕ್ಷ ಇದ್ದಂಗೆ ಇಲ್ಲಿ ಮೀನು ಮಹಿಳೆಯರಿಗೆ ಈ ಮಾರ್ಕೆಟ್ ಬಿಟ್ಟು ನಾವು ಎಲ್ಲಿಗೂ ತೊಲಗುದಿಲ್ಲ ಸರ್ ಎಲ್ಲಿಗೂ ಬೇಕಾದ್ರೆ ಇಲ್ಲಿ ಎಷ್ಟೇ ಹಣ ಬೇಕಾದ್ರೆ ಬಿಟ್ಕೋಲಿ ನಾವು ಎಲ್ಲಿಗೂ ತೊಲಗುದಿಲ್ಲ ಈ ಮಾರ್ಕೆಟ್ ಬಿಟ್ಟು ಇದೇ ಮಾರ್ಕೆಟ್ ಆಯ್ತು ಅವ್ರು ನೀವು ಹೇಳಿ ಅಣ್ಣ ಮಾರ್ಕೆಟ್ ಶಿಫ್ಟ್ ಮಾಡ್ತಾರ ಅಧ್ಯಕ್ಷರು ಇನ್ಚಾರ್ಜ್ ಅಧ್ಯಕ್ಷರು ಔಟ್ ಆಫ್ ಕರೂರಿ ಪೇಪರ್ದಲ್ಲಿ ಹಾಕಿದ್ದಾರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ ಸರ್ ಭಟ್ಕಳದಲ್ಲಿ ಖಾಲಿ ಭಟ್ಕಳ ಇಲ್ಲಿಂದ ಕೊರಟೆ ಈಚೆ ವೆಂಕಟಾಪುರ ನದಿ ಈಚೆ 25 ಮೀನ್ ಮಾರ್ಕೆಟ್ ಅದು ಅರ್ಥ ಆಯ್ತಾ ರೋಡ್ ಎಲ್ಲಿ ಬೇಕಾದ್ರೆ ಅಲ್ಲಿ ಮಾರ್ತಾರೆ ಯಾರು ಅಬ್ಜೆಕ್ಷನ್ ಮಾಡ್ಲಿಲ್ಲ ಮಾರ್ಕೆಟ್ ಓಪನ್ ಆದ್ರೆ ಹಾಕಿ ಯಾವ್ದೋ ವಿಷಯ ದೊಡ್ಡ ದೊಡ್ಡ ಗಾಡಿ ಬರ್ತದೆ ರೋಡ್ ಬ್ಲಾಕ್ ಆಗ್ತದೆ ರಿಕ್ಷಾ ಮೇಲೆ ಮೀನು ಕೊಡುವ ಒನ್ವೆ ಮಾಡಿ ಕಡೆ ಬದಿ ಎಲ್ಲ ಒನ್ವೆ ಮಾಡಿ ಒನ್ವೆ ಮಾಡಿ ಎರಡೇ ತಿಂಗಳು 6 ವೀಲರ್ ಬಂದ್ರೆ ಟೆಂಡರ್ ಆಯ್ತಲ್ಲ ಸರ್ ಟೆಂಡರ್ ಪಡೆದವರು ಒಂದೇ ತರ ಮಾಡ್ಕೊಂಡ್ರೆ ಕಡೆಗೆ ಅವರು ಬಾಯಿ ಮತ್ತೆ ಹೇಳಿದ್ರು ಎಲ್ಲ ಹಾಕ್ತಿರ್ತಾರೆ ನಾವು ಸ್ವಲ್ಪ ಏನೇ ಆಗ್ತದೆ ಗಮನ ಕೊಡಿ ಈ ವಾಟ್ಸಪ್ ಬೇರೆ ಬರುತ್ತಾರೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಿದ್ದಾರೆ ನೋಡಿ 2 ಕೋಟಿ ಮಾರ್ಕೆಟ್ ಇದೆ ಯಾರು ಹೋಗ್ಕೊಳ್ಳೋರು ಇದ್ರೆ ಕೂತ್ಕೊಳ್ಳಿ ನಾವು ಮದ್ದು ಬನ್ನಿ ಅಂದ್ರೆ ಯಾರೇ ಎರಡು ವಿಷಯ ಮಾತಾಡ್ಬಾರ್ದು ಗೌರ್ಮೆಂಟ್ ಇಂದ ಆ ವಿಷಯ ಮಾತಾಡಿ ಅವ ಹಂಗ ಹೇಳ್ತಾನೆ ಇವಾಗ ಹೇಳ್ತಾ ಅದು ಬೇಡ ವಿಷಯ ಸೀದಾ ಮಾತಾಡಿ ಸೀದಾ ಬಂದಿದ್ದಲ್ಲ ಸೀದಾ ಮಾತಾಡಿ ಹೈಟೆಕ್ ಮಾಡ್ಬೋದು ಸರ್ ಇದನ್ನ ಹೈಟೆಕ್ ಮಾಡಿ ನಮ್ಗೆ ಮಾರ್ಕೆಟ್ ನಮ್ಗೆ ಈ ಮಾರ್ಕೆಟ್ ಇಲ್ಲೇ ಸೌಲಭ್ಯ ಈ ಮಾರ್ಕೆಟ್ ಹೈಟೆಕ್ ಮಾಡಿ ರೋಡ್ ಸೈಡ್ ಬೇಕಾದ್ರೆ ಬಿಟ್ಟು ರೋಡ್ ಸ್ವಲ್ಪ ದೊಡ್ಡ ಮಾಡಿ ಮಾಡುವ ಅಷ್ಟೇ ತನಕ ಓಪನ್ ಆಗ್ತದೆ ಇಲ್ಲಿಂದ ಯಾರು ಹೇಳಿಸೋದಿಲ್ಲ ಒಂದೊಮ್ಮೆ ಕಟ್ಟಬೇಕು ಅಂದಾಗ ನಾವು ಡೆಮೋನ್ಸ್ಟ್ರೇಷನ್ ಮಾಡಬೇಕಾಗ್ತದೆ ಆವಾಗ ಹೊರಗಡೆ ಹೊರಗೆ ಮುಂಚೆ ಇಲ್ಲಿ ಡೆಮೋಷನ್ ಆಗಿತ್ತು ಸರ್ ಮುಂಚೆ ನಾವು ಹೊರಗೆ ಖಾಲಿ ಆಗಿತ್ತು ಪೊಲೀಸ್ ಹಾಕೊಂಡು ಇಲ್ಲಿ ರೋಡ್ ನಲ್ಲಿ ನಾವು ಕುತ್ಕೊಂಡಿದ್ದೀವಿ ಹೌದೌದು ನಮ್ಗೀಗ ನೀವು ಅದೇ ರೀತಿ ಮಾಡಿಕೊಡಿ ಸಾಕು ಸರ್ ಆಯ್ತಲ್ಲ ಬೇರೆ ಎಂತ ಬೇಡ ಸರ್ ಆಯ್ತು ಸರ್ ಆಯ್ತಾ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಮಾರ್ಕೆಟ್ ಅಲ್ಲಿ ಮಾರೋ ಮನ್ಸದೆ ಅಲ್ಲಿ ಹೋಗಿ ಮಾರ್ಕೆಟ್ ನಮ್ದು ಈಗ ಅಭ್ಯಂತರ ಇಲ್ಲ ಯಾವ ರೀತಿ ತೊಂದ್ರೆ ಕೊಡೋದು ಇಲ್ಲ ಗೊತ್ತಾಯ್ತಲ್ಲ ಈಗ ಹೇಳಿದಲ್ಲ ಅವ್ರು ಅದೇ ಮಾತು ಹೇಳಿದ್ರು ಈಗೂ ಅದೇ ಮಾತು ಹೇಳಿದ್ರು ಮುಂಚೆ ಕೊಡ್ತೀವಿ ಈಗ ಕೊಡ್ತಿಲ್ಲ ನಾವೇ ಹಾಕ್ತಾ ಸರ್ ಈಗ ನಾಳೆ 1ನೇ ತಾರೀಕಿಂದ ಏನಾದ್ರು ತೊಂದರೆ ಇಲ್ಲ ನೈ ಏನು ಅಂದ್ರೆ
ಇಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಮಾರ್ತಾರೆ ಆಯ್ತಾ? ನಾನು ಓಪನಿಂಗ್ ಆಗಲಿ, ಅದಕ್ಕೆ ಟೆನ್ಷನ್ ಇಲ್ಲ. ನಾವು 5 ವರ್ಷದಿಂದ ಹೇಳ್ತೇವೆ ಅದನ್ನ ಓಪನಿಂಗ್ ಮಾಡಿ ಅಂತ ಅವರೇ ನಿಲ್ಸ್ಕೊಂಡಿದ್ದಾರೆ. ಆಯ್ತಲ್ಲ? ಸರಿ ಆಯ್ತಾ?